ಈ ಫ್ಯಾನ್ ವಾರ್ಸು ಫ್ಯಾನ್ಸ್ ಮಧ್ಯೆ ಇದ್ರೆ ಚೆನ್ನಾಗಿರುತ್ತೆ. ಫ್ಯಾನ್ಸಿಂದ ಆಚೆ ಹೋಗಿ ಒಬ್ಬ ಡೈರೆಕ್ಟರ್ನ ಕೆಣ್ಕಿ, ಪ್ರೊಡ್ಯೂಸರ್ನ ಕೆಣ್ಕಿ, ಲಾಸ್ಟ್ಗೆ ಹೀರೋನ್ ಕೂಡ ಕೆಣ್ಕಿದ್ರೆ ಅದೇನು ಸಾಧಿಸ್ತಾರೆ ನಂಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ ದಿಸ್ ಪ್ಯಾಂಡಮಿಕ್ ಈ ಬರ್ನಾಲ್ಗಳು ಸಿಗ್ತಾ ಇಲ್ಲ ಅನ್ಸುತ್ತೆ. ಅದೇನೋ ಸಿಗ್ತಾ ಇಲ್ಲ ಅಂತ ನಮ್ಗೆ ಡೈರೆಕ್ಟ್ ಓಪನ್ ಆಗಿ ಬಂದು ಹೇಳಿದ್ರೆ ನಾವು ಓಪನ್ ಆಗಿ ಕೊಡ್ಸ್ಬಿಡ್ತೀವಿ. ದಿನಕ್ಕೆ ಅದೆಷ್ಟು ಸಾವಿರಗಳು ಹೋಗ್ತಾವೆ ನಮ್ಗಂತೂ ಗೊತ್ತಿಲ್ಲ. ಈ ಬರ್ನಾಲ್ ಕೊಡ್ಸೋದಂತೂ ದೊಡ್ಡ ವಿಷಯ ಅಲ್ಲ. ಹೆಂಗೆ ಈ ರೇಷನ್ ಕಿಟ್ಗಳು, ಈ PPE ಕಿಟ್ಗಳು ದಾನ ಮಾಡ್ತಾರೋ ಹಂಗೆ ಈ ಬರ್ನಾಲ್ ಕಿಟ್ಗಳು ದಾನ ಮಾಡಿಬಿಟ್ರೆ ನಮಗೇನು ಅಂಥದ್ದೇನು ಹೋಗೋದೇನಿಲ್ಲ. ಸೊ ನೀವು ಓಪನ್ ಆಗಿ ಬಂದು ಹೇಳ್ಬಿಡಿ, ನಾವು ಓಪನ್ ಆಗಿ ಕೊಟ್ಬಿಡ್ತೀವಿ. ಸೊ ಇಟ್ ಶುಡ್ ಬಿ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಈ ಫ್ಯಾನ್ ವಾರ್ಸ್ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ. ಡೋಂಟ್ ಇನ್ಕ್ಲೂಡ್ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಮೂವಿ ಟೀಮ್. ಬಿಕಾಸ್ ಒಬ್ಬ ಟೆಕ್ನಿಷಿಯನ್ ಅಂದರೆ ಡೈರೆಕ್ಟರ್ ನಿಮ್ಮ ಹೀರೋ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಾರೆ. ನೀವು ಈ ಥರ ಎಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಹೀರೋ ಬಗ್ಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ಬಿಡುತ್ತೆ. ಏನು ಇರೋ ನಾನೇನೋ ಸುಮ್ಮನೆ ನನ್ನ ಪಾಡಿಗೆ ನಾನಿದ್ರೆ ನನ್ನೇನು ಕೆಣಕ್ತಾರೋ ಥಾಟ್ ಬರುತ್ತೆ. ಅದು ಬಂದರೆ ನಿಮಗೆ ಲಾಸು, ಬೇರೆ ಯಾರಿಗೂ ಅಲ್ಲ. ನಮ್ಮ ಸಂತೋಷ್ ಸರೇನೋ ಅವ್ರ ಪಾಡಿಗೆ ಅವರು ನಾಳೆ ಪೋಸ್ಟರ್ ಬರುತ್ತೆ ಅಂತ ಟ್ವೀಟ್ ಹಾಕಿದ್ರು. ಓಕೆ, ಅದಾದ್ಮೇಲೆ ಬಂದ್ಬಿಟ್ಟು ನಾಳೆ ಪೋಸ್ಟರ್ ಬರ್ತಾ ಇದೆ, ಅದ್ರ ಜೊತೆ ಒಂದು ಕೊಟೇಶನ್ ಬರುತ್ತೆ. ಆ್ಯಂಡ್ ಅಭಿಮಾನಿಗಳು ಎಲ್ಲರಿಗೂ ಕೇಳ್ಕೊಳೋದೇನಂದ್ರೆ ಇನ್ಮೇಲೆ ಯುವರತ್ನ ಏನೇ ಟ್ರೆಂಡ್ ಮಾಡಿದ್ರು ಯೂಸ್ ಯುವರತ್ನ ಸ್ವ್ಯಾಗ್ ಹ್ಯಾಶ್ಟ್ಯಾಗ್ ಅಂತ ಹೇಳಿದ್ರು. ಬಿಕಾಸ್ ನಾವು ನಮ್ಮ ಯುವರತ್ನ ಹ್ಯಾಶ್ಟ್ಯಾಗ್ ಅಂಡ್ ದೆನ್ ಯುವರತ್ನ ಫೆಸ್ಟಿವಲ್ ಪೋಸ್ಟ್ ಅಂತ ಹ್ಯಾಶ್ಟ್ಯಾಗ್ ನಾವೇ ಯೂಸ್ ಮಾಡಿಕೊಂಡು ನಾವು ಟ್ರೆಂಡ್ ಮಾಡ್ಕೊತಾ ಇದ್ವಿ. ಸೊ ಅದನ್ನ ಅವ್ರು ನೋಡಿ ಅವ್ರಿಗೆ ಈ ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡಿ ಇನ್ಮೇಲೆ ಅಂತ ಅವರು ನಮಗೆ ಸಜೆಷನ್ ಕೊಟ್ಟವ್ರೆ. ಅದನ್ನ ತಗೊಂಡೋಗಿ ಟ್ರೆಂಡ್ ಮಾಡಿ ಅಂತ ಬೇಡ್ಕೊಂತವ್ರೆ ಅಂತ ಹೇಳೋದು ಇಟ್ ಈಸ್ ಅ ವಾಟ್ ಯು ಸೇ ಅನ್ಎಜುಕೇಟೆಡ್ ಮಿಸ್ಟೇಕ್. ಐ ಡೋಂಟ್ ನೋ, ಬಿಟ್ಟಾಕಿ ಅದೆಲ್ಲ ಬೇಡ. ನಾಳೆ ನಮ್ಮ ಪೋಸ್ಟರ್ ಬರ್ತಾ ಇದೆ ಗುರು. ಆ್ಯಂಡ್ ಈ ಪೋಸ್ಟರ್ ಬಂದ್ಬಿಟ್ಟು ಸಖತ್ ಮಾಸ್ ಆಗಿರುತ್ತೆ, ಒಂದು ಒಳ್ಳೆ ಕೊಟೇಶನ್ ಜೊತೆ ಬರ್ತಾ ಇರುತ್ತೆ. ಈ ಪೋಸ್ಟರ್ ನೀವು ನೋಡಿದ್ರೆ ಅಂತೂ, ನಾನು ನೋಡಿಲ್ಲ, ಮ್ಯೂಸಿಕ್ ಒಂದು ಇಮ್ಯಾಜಿನೇಷನ್ ಡೈಲಾಗ್ ಹೇಳ್ತಾ ಇದ್ದೀನಿ, ನೋಡಿದ್ರೆ ಅಂತೂ ನಮ್ಮ ಅಪ್ಪು ಹೆಂಗೆ ಕಾಣಿಸ್ಕೊಂತಾರೋ ಆ ರೇಂಜ್ ಹೈನೆಸ್ ಹೋಗ್ಬಿಡುತ್ತೆ. ಬಿಕಾಸ್ ನಮ್ಮ ಸಂತೋಷ್ ಸರ್ ಓಪನ್ ಆಗಿ ಬಂದ್ಬಿಟ್ಟು ತುಂಬ ಸಲ ಹೇಳೋರೆ ನಮ್ಮ ಯುವರತ್ನಲ್ಲಿ ಅಪ್ಪು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಅಪ್ಪು ಮೂವಿಲಿ ಇರುವಂತಹ ಅಪ್ಪು ಕ್ಯಾರೆಕ್ಟರ್ ಥರ. ಸೊ ಆ ರೇಂಜ್ಗೆ ಆ್ಯಟಿಟ್ಯೂಡ್ ಇರುತ್ತೆ, ಆ ರೇಂಜ್ಗೆ ಮಾಸ್ ಇರುತ್ತೆ, ಆ ರೇಂಜ್ಗೆ ಓಡಿಸೆ ದ್ಯಾಟ್ ದುರಂಕಾರ ಇರುತ್ತೆ. ಸೊ ಆ ಪೋಸ್ಟರ್ ಮೋಸ್ಟ್ಲಿ ಅದೆಲ್ಲ ಕಾಣಿಸುತ್ತೆ ಅನಿಸುತ್ತೆ ನನ್ನ ಪ್ರಕಾರ ನಾಳೆ ಬಿಡೋದು. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ದರ್ ಕಮಿಂಗ್, ತುಂಬ ದಿವಸ ಆದಮೇಲೆ ಬರ್ತಾವ್ರೆ. ಸೊ ನನ್ನ ಪ್ರಕಾರ ಇವಾಗ ಬಿಟ್ಟರೆ ಮಾಸ್ ಪೋಸ್ಟರೇ ಬಿಡಬೇಕು. ಇವಾಗ ಕ್ಲಾಸ್ ಪೋಸ್ಟರ್ ಬಿಟ್ಟರೆ ನಮ್ಮ ಫ್ಯಾನ್ಸ್ ಕೂಡ ಒಂಥರ ಫುಲ್ ಮೀಲ್ಸ್ ಥರ ಇರಲ್ಲ, ಒಂಥರ ಏನೋ ಪಾಯಸನೋ ಇಲ್ಲ ಬರೀ ಅನ್ನ ಸಾರು ತಿನ್ಕೊಂಡು ಹಂಗಿರುತ್ತೆ. ದೇ ವಾಂಟ್ ಟು ಗಿವ್ ಅಸ್ ಅ ಫುಲ್ ಮೀಲ್ಸ್. ನೀವು ಚಿಕನ್ ತಿಂತಾ ಇದ್ರೆ ಎಲ್ಲ ಬೋಟಿ ಅದು ಇದೆಲ್ಲ ಬರ್ತಾ ಇರ್ತಾರೆ, ಬೇಡ ಸುಮ್ಮನೆ ಆಮೇಲೆ ಸುಮ್ಮನೆ ಹೆಂಗೆ ಗಟ್ಟೆ ಅನಿಸುತ್ತೆ. ಸೊ ಆ ಥರ ಕೊಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ ನನ್ನ ಪ್ರಕಾರ. ಇದಾಗಿಲ್ಲ ಅಂದರೆ ನೀವು ಓಪನ್ ಆಗಿ ಬಂದು ನಾಳೆ ಬೈರಿ, ಬಟ್ ಆದರೆ ಅಂತೂ ಖುಷಿ ಪಡಿ, ವಿಜಯ್ ಬ್ರೋ ಹೇಳಿದ್ದ ಬ್ರೋ ಅಂತ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾಳೆ ನಮ್ಮ ಯೂಸ್ ಟ್ರೆಂಡ್ ಇದೆ. ಟುಮಾರೋ ಮಾರ್ನಿಂಗ್ ಅಟ್ 10 AM. ಇವತ್ತು ಏನು ಮಾಡ್ತೀರಿ ನಂಗೊಂದು ಗೊತ್ತಿಲ್ಲ, ಸ್ವಲ್ಪ ಬೇಗ ಮಲಗಿಬಿಡಿ. ನಾಳೆ ಬೆಳಿಗ್ಗೆ 9:30 ಎದ್ದೇಳ್ಬಿಟ್ಟು 10 AM ಟ್ವಿಟರ್ಗೆ ಬನ್ನಿ, ಎಲ್ಲ ಕೆಲಸಗಳು ಮುಗಿಸ್ಕೊಂಡು 10 AM ಟ್ವಿಟರ್ಗೆ ಬಂದರೆ ನಮ್ಮ ಹ್ಯಾಶ್ಟ್ಯಾಗ್ ಬಂದ್ಬಿಟ್ಟು PRK ಟ್ರೆಂಡ್ಸ್ ಪೇಜಲ್ಲಿ ಮತ್ತು ಪೌರೋಸಲ್ಲೂ ಬರುತ್ತೆ. ಆ್ಯಂಡ್ ಆಲ್ ಅದರ್ ಅಪ್ಪು ಫ್ಯಾನ್ ಪೇಜಸ್, ಎಲ್ಲ ಫ್ಯಾನ್ ಪೇಜಸ್ ನೀವು ಫಾಲೋ ಮಾಡಿ. ಪ್ರತಿಯೊಂದು ಫ್ಯಾನ್ ಪೇಜ್ನ ಆ್ಯಕ್ಟಿವ್ ಆಗಿ ನೀವು ಅಬ್ಸರ್ವ್ ಮಾಡ್ತಾರೆ. ಬಿಕಾಸ್ ಫ್ಯಾನ್ ಪೇಜಸ್ ಆ್ಯಕ್ಟಿವ್ ಇದೆ, ಟ್ರೆಂಡ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಅದಕ್ಕೆ ಮೇಲೆ ನೀವೇನು ಮಾಡಬೇಕು ಅಂದರೆ ಯಾರೇ ಟ್ವಿಟರ್ ಇನ್ಸ್ಟಾಲ್ ಮಾಡ್ಕೊಂಡು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬಿಕಾಸ್ ಟ್ವಿಟರ್ ಈಸ್ ಅ ನ್ಯೂ ವೇ ಟು ಗೋ. ಈ ಯೂಟ್ಯೂಬ್ ಕಾಲ ಹೋಗ್ಬಿಟ್ರೆ ಆಮೇಲೆ ನಾನೆಲ್ಲಿ ಹೋಗೋದು, ಓಕೆ, ಫೇಸ್ಬುಕ್ ಕಾಲ, ಇನ್ಸ್ಟಾಗ್ರಾಮ್ ಕಾಲ ಇವೆಲ್ಲ ಆಲ್ಮೋಸ್ಟ್ ಹೊರಟೋಗ್ತಿದೆ. ಬಿಕಾಸ್ ಮೂವಿ ಅಪ್ಡೇಟ್ಸ್ ಇವಾಗ ಏನೇ ಇದ್ರು ಟ್ವಿಟರಲ್ಲೇ ಬರ್ತಾ ಇರೋದು. ಸೊ ಹಂಗಾಗಿ ನೀವು ಟ್ವಿಟರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಟ್ರೆಂಡ್ಗೆ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಯಾರ್ಯಾರಿಗೆ ಟ್ವಿಟರ್ ಬಗ್ಗೆ ಗೊತ್ತಿಲ್ವೋ, ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡ್ಕೊತೀನಿ ಅಂತ ಇದ್ದೀರಾ, ಮಾಡಬೇಕು ಅಂತ, ಓಕೆ, ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೀವು ಫಿಕ್ಸ್ ಆಗಿದ್ದೀರಾ, ಕೆಳಗೊಂದು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಈ ಗ್ರೂಪ್ಗೆ ಜಾಯಿನ್ ಆಗಿ ನಮ್ಮ ಪೌರೋಸ್ ಟೀಮ್ ಬಂದ್ಬಿಟ್ಟು ನಿಮ್ಮ ವೆರಿಫೈ ಮಾಡ್ಕೊಂಡು ಇನ್ನೊಂದು ಗ್ರೂಪ್ ಆ್ಯಡ್ ಮಾಡುತ್ತೆ. ಸೊ ನಿಮ್ಮ ಹತ್ರ ಮಿನಿಮಮ್ ಒಂದು 5 ಅಕೌಂಟ್ ಆದರೂ ಇರಬೇಕು. ಒಂದು ಅಕೌಂಟ್ ಇದೆ, ದಯವಿಟ್ಟು ಜಾಯ್ನ್ ಆಗಿಬಿಡಿ. ನಾಳೆ ಆರಾಮಾಗಿ ಟ್ರೆಂಡ್ ಬಂದ್ಬಿಟ್ಟು ಡೈರೆಕ್ಟಾಗಿ. ಸೊ ಮಿನಿಮಮ್ ಒಂದು 5 ಅಕೌಂಟ್ ಇದ್ದರೆ ಈ ಗ್ರೂಪ್ಗೆ ಜಾಯ್ನ್ ಆದಮೇಲೆ ದ ರೆಸ್ಟ್ ಸ್ಟೆಪ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ಪೌರೋಸ್ ಟೀಮ್. ಇದೇಳ್ತಾ ನಮ್ಮ ಪೌರೋಸ್ ವಾಪಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ಅಲ್ಲ, ನಾಳಿದಿಂದ ಅಲ್ಲ, ಇವಾಗಿಂದ ನಾನು ವಾಪಸ್ ಬಂದಿದ್ದೇನೆ. ದಿಸ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಟು ಟಾಕ್ ವಿತ್ ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಸ್ಪ್ರೆಡ್ ಯೂನಿಟಿ. ಅದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದೇನೇ ಆಗಲಿ, ಪೌರೋಸ್ ಆಗೇ ಇರುತ್ತೆ. ಅದೇನಾದರೂ ಅದು ಚೇಂಜ್ ಆಗಲ್ಲ ಚಾನಲ್. ಈ ಚಾನಲ್ ಬಂದು ನಾವು ಅಪ್ಪು ಬಾಸ್ ಮಾತ್ರ ಕ್ರಿಯೇಟ್ ಮಾಡಿರೋದು. ನನಗೇನೇ ಬೇರೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ನಾನು ಬೇರೆದೇ ಚಾನಲ್ ಮಾಡ್ಕೊತೀನಿ. ಈ ಚಾನಲಲ್ಲಿ ಬೇರೆ ಏನು ಇನ್ಕ್ಲೂಡ್ ಮಾಡೋಕ್ಕೋಗಲ್ಲ. ಯಾರೇ ರಿಕ್ವೆಸ್ಟ್ ಮಾಡ್ಕೊತಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೇನೂ ಬರಲ್ಲ. ನೀವು ಶಾರ್ಟ್ ಫಿಲಮ್ ಅದು ಏನು ಕೇಳೋದು ಅದು ಯಾವುದು ಬರಲ್ಲ. ಅದು ಬೇಕಂದ್ರೆ ಬೇರೆ ಚಾನಲೇ ಬಿಟ್ಕೊತೀನಿ. ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಬರೀ ಅಪ್ಪು ಬಾಸ್ಗೋಸ್ಕರ. ಓನ್ಲಿ ಅಪ್ಪು ಬಾಸ್. ಅವ್ರ ಅಪ್ಡೇಟ್ಸ್ ಮಾತ್ರ ಬರುತ್ತೆ, ಯೂನಿಟಿಗೋಸ್ಕರ ಬರುತ್ತೆ ವೀಡಿಯೋಸ್. ಇನ್ಮೇಲೆ ಇನ್ನೂ ಒಂದು ರೇಂಜಿಗೆ ಬರುತ್ತೆ, ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಆ ಥರ ಬರ್ತವೆ. ಸೊ ಐ ಮೀಟ್ ಯು ಗೈಸ್ ಎವ್ರಿ ಡೇ ಆ್ಯಂಡ್ ಟುಮಾರೋ ಅಟ್ 10 AM ಶಾರ್ಪ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.